ರಾಷ್ಟ್ರೀಯ ರೈತ ದಿವಸ ಅಂಗವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ವತಿಯಿಂದ ಬಳ್ಳಾರಿ SBIನ ಬಳ್ಳಾರಿ ಮುಖ್ಯಸ್ಥರಾದ DGM ಸರ್ ಶ್ರೀ ಪಂಕಜ್ ಕುಮಾರ್ ಅವರು ನಮ್ಮೊಂದಿದ್ದಾರೆ. ರೈತರ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಾಗಿ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ನಾನು ರವಿ ರಾಮಮೂರ್ತಿ, ರೀಜನಲ್ ಆಫೀಸ್ 1 ಬಳ್ಳಾರಿ, ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಪ್ರತಿ ವರ್ಷ ಡಿಸೆಂಬರ್ 23ರಂದು ಆಚರಿಸಲಾಗುವ ಈ ದಿನ ನಮ್ಮ ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಗುರುತಿಸುತ್ತದೆ. ಪ್ರತಿ ರೈತನ ನಂಬಿಗಸ್ತ ಪಾಲುದಾರನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ 16 ಡಿಸೆಂಬರ್ 2024ರಿಂದ ಪ್ರಾರಂಭವಾಗಿ 1 ವಾರ ನಡೆಸಲಾಗುವ ಅನ್ನದಾತ ಮಹೋತ್ಸವದ ಮೂಲಕ ಈ ಸುಸಂದರ್ಭವನ್ನು ಅವರೊಂದಿಗೆ ಆಚರಿಸಲು ಹೆಮ್ಮೆ ಪಡುತ್ತೇವೆ. ವಿಕಸಿತ ಭಾರತ ದರ್ಶನದ ಒಂದು ಭಾಗವಾಗಿ ನಮ್ಮ ರೈತರನ್ನು ಆಹಾರ ಉತ್ಪಾದನೆಗಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ಕೂಡ ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೃಷಿಯನ್ನು ಆಧುನೀಕರಣಗೊಳಿಸಲು ಭಾರತ ಸರ್ಕಾರವು ಗಮನಾರ್ಹ ಹೆಜ್ಜೆಗಳನ್ನು ಇಟ್ಟಿದೆ. ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಒಂದು ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಒಬ್ಬ ಬಲವಾದ ಮಿತ್ರನಾಗಿ ಇರುತ್ತಾನೆ. 2200ಕ್ಕೂ ಹೆಚ್ಚಿನ ಶಾಖೆಗಳನ್ನು ತನ್ನ ವಿಶಾಲವಾದ ಜಾಲದಲ್ಲಿ 15,000 ಹೆಚ್ಚು ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು 80,000ಕ್ಕೂ ಹೆಚ್ಚು CSP ಸಂಸ್ಥೆಗಳಿಗೆ SBI ಬ್ಯಾಂಕಿಂಗ್ ಸೇವೆಗಳನ್ನು ನೇರವಾಗಿ ರೈತರಿಗೆ ತಂದಿದೆ. ಅವರಿಗೆ ಸಾಲಗಳು, ಉಳಿತಾಯ ಮತ್ತು ಆರ್ಥಿಕ ಉತ್ಪಾದನೆಗಳನ್ನು ಅನುವು ಮಾಡಿಕೊಟ್ಟಿದೆ. SBI ವಿವಿಧ ಯೋಜನೆಗಳನ್ನು ಒದಗಿಸುತ್ತದೆ. ಈ ಮೂಲಕ ರೈತರು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ KCC ರೈತರಿಗೆ ಒಂದು ಪ್ರಮುಖ ಸಾಧನವಾಗಿದ್ದು, ಅವರಿಗೆ ಸಾಲಗಳಿಗೆ ಹಾಗೂ ಭಾರತ ಸರ್ಕಾರದಿಂದ ಬಡ್ಡಿ ಸಹಾಯಧನಕ್ಕಾಗಿ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ. SBI ಕಿಸಾನ್ ಸಮೃದ್ಧಿ ರಿನ್ KSR ಅನ್ನು ಕೂಡ ಪರಿಚಯಿಸಿದೆ. ಇದರ ಪ್ರಗತಿಪರ ರೈತರಿಗೆ ಸಕಾಲಿಕ ಮತ್ತು ಹೆಚ್ಚಿನ ಸಾಲವನ್ನು ನೀಡುತ್ತದೆ. ಈ ಸಾಲವು ಸಾಗುವಳಿಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಆರಂಭದಿಂದ ಅಂತ್ಯದವರೆಗೆ ರೈತರು ಪ್ರತಿ ಹಂತದಲ್ಲೂ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಅವರು ಹೊಂದಿರುತ್ತಾರೆ ಎಂಬುದನ್ನು ಖಚಿತಪಡಿಸುತ್ತದೆ. ರೈತರಿಗೆ ಬೆಳೆ ಬೆಳೆಯಲು ಸಾಲಗಳ ಅವಶ್ಯಕತೆ ಮಾತ್ರ ಇದೆ ಎಂಬುದಕ್ಕಿಂತ ಹೆಚ್ಚಿನದನ್ನು ಗುರುಸುತ್ತಾ SBI ಕೃಷಿ ಮತ್ತು ಆಹಾರೋದ್ಯಮ ಸಾಲಗಳನ್ನು ನೀಡುತ್ತದೆ. ಇದು ದುಡಿಯುವ ಬಂಡವಾಳ ಮತ್ತು ಅವಧಿ ಸಾಲ, ಈ ಎರಡೂ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಒಂದು ಸಮಗ್ರ ಮತ್ತು ತಡೆರಹಿತ ಪರಿಹಾರವಾಗಿದೆ. ಉತ್ಪನ್ನಕ್ಕೆ ಮೌಲ್ಯ ನೀಡುವ ಹೊಲದಿಂದ ಪೋರ್ಕ್ವರೆಗೆ ಎಲ್ಲ ಚಟುವಟಿಕೆಗಳು, ಕೃಷಿ ಮೌಲ್ಯ ಸರಪಳಿ ಹಾಗೂ ವ್ಯವಸ್ಥಾಪನಾ ಅವಶ್ಯಕತೆಗಳು, ಶೀತ ಸರಪಳಿ, ಪ್ಯಾಕೇಜಿಂಗ್, ಉಗ್ರಾಣ ಸಂಸ್ಕರಣ ಇತ್ಯಾದಿಗಳನ್ನು ಕೃಷಿ ಮತ್ತು ಆಹಾರೋದ್ಯಮ ಸಾಲ ಒಳಗೊಂಡಿದೆ. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡಿರುವ ರೈತರಿಗೆ ಮತ್ತು ಉದ್ಯಮಗಳಿಗೆ ಸಕಾಲಿಕ ಸಾಲವನ್ನು ಒದಗಿಸಲು ಬ್ಯಾಂಕ್ 1100ಕ್ಕೂ ಹೆಚ್ಚು ಕೃಷಿ ವಾಣಿಜ್ಯ ಶಾಖೆ ಅಂದರೆ ACBಗಳನ್ನು ಸಂಸ್ಥಾಪಿಸಿದೆ. ಇದಕ್ಕೆ ಬೆಂಬಲವಾಗಿ ಕೃಷಿ ಸಾಲಗಳನ್ನು ತ್ವರಿತವಾಗಿ ಸಂಸ್ಕರಿಸಲು 86 ಕೃಷಿ ಕೇಂದ್ರ ಸಂಸ್ಕರಣಾ ಕೇಂದ್ರ ಅಗ್ರಿ CPC ಮತ್ತು 6ಕ್ಕೂ ಹೆಚ್ಚು ಕೃಷಿ ಮತ್ತು MSME ಸಾಲ ಕೇಂದ್ರ AMCCಗಳನ್ನು ದೇಶಾದ್ಯಂತ ಸ್ಥಾಪಿಸಿದೆ. ಬಾಂಧವ್ಯ ವ್ಯವಸ್ಥಾಪಕರು, ಗ್ರಾಮೀಣ ವ್ಯವಹಾರ RMRUಗಳ 500ಕ್ಕೂ ಹೆಚ್ಚು ಜಾಲವು ರೈತರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಬ್ಯಾಂಕಿನ ಉತ್ಪನ್ನಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಸಲಹೆ ನೀಡುತ್ತಾರೆ ಮತ್ತು ಅವರು ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ. ಅದೂ ಅಲ್ಲದೆ ಬ್ಯಾಂಕಿಂಗನ್ನು ಸುಲಭವಾಗಿ ತಲುಪುವಂತೆ ಮಾಡಲು SBI ಡಿಜಿಟಲ್ ತಂತ್ರಜ್ಞಾನವನ್ನು ಉತ್ಪನ್ನಗೊಳಿಸಲಾಗುತ್ತಿದೆ. ರೈತರು ತಮ್ಮ ಯೋನೋ ಕೃಷಿ ವೇದಿಕೆಯ ಮೂಲಕ ಸೇವೆಗಳನ್ನು ವ್ಯಾಪಕ ರೀತಿಯಲ್ಲಿ ಪಡೆಯಬಹುದು. ಉದಾಹರಣೆಗೆ ನೈಜ ಸಮಯ ಹವಾಮಾನ ಅಪ್ಡೇಟ್ಗಳು, ಮಾರುಕಟ್ಟೆ ದರಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ. ಇದರ ಜೊತೆಗೆ SBIನ ಜ್ಞಾನ ವರ್ಗಾವಣೆ ಮತ್ತು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆಗೆ ಮುಡಿಪಾಗಿದೆ. ನಾವು ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು, ಸಂಧ್ಯಾ ಶಿಬಿರಗಳನ್ನು ನಡೆಸುತ್ತೇವೆ. ಇದರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಅವರ ಜೀವನೋಪಾಯಗಳನ್ನು ಸುಧಾರಿಸುವ SBIನ ವಿವಿಧ ಉಪಕ್ರಮಗಳ ಬಗ್ಗೆ ರೈತರು ಕಲಿಯಬಹುದು. ರೈತರನ್ನು ಬೆಂಬಲಿಸುವ ನಮ್ಮ ನಿರಂತರ ಪ್ರಯತ್ನಗಳ ಭಾಗವಾಗಿ SBI ತನ್ನ ಎಲ್ಲ ಶಾಖೆಗಳಲ್ಲೂ ಡಿಸೆಂಬರ್ 16, 2024ರಿಂದ 23 ಡಿಸೆಂಬರ್ 2024ರವರೆಗೆ 1 ವಾರ ಅನ್ನದಾತ ಮಹೋತ್ಸವ ರೈತರ ಪರ್ವ ಸಪ್ತಾಹವನ್ನು ಆಚರಿಸುತ್ತಿದೆ. ಇದರಲ್ಲಿ ರೈತರನ್ನು ಸನ್ಮಾನಿಸುವ, ಅವರನ್ನು ತಲುಪುವ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ಜಾಗೃತ ಸಭೆಗಳನ್ನು ನಡೆಸುವುದರಿಂದ ಕೃಷಿ ಸಮುದಾಯದ ಕೊಡುಗೆಯನ್ನು ಗೌರವಿಸುತ್ತದೆ ಮತ್ತು ಆಚರಿಸುತ್ತದೆ.
ಕಡೆಯದಾಗಿ, ದೇಶದ ಬೆನ್ನೆಲುಬಾದ ನಮ್ಮ ರೈತರು ಈ ಪ್ರಗತಿಯ ಮುಂಚೂಣಿಯಲ್ಲಿದ್ದಾಗ ಮಾತ್ರ ವಿಕಸಿತ ಭಾರತ ಉದ್ದೇಶವನ್ನು ಸಾಧಿಸಬಹುದು. ಸದಾ ವಿಕಸನಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು, ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸುವ ನಾವು ಒಟ್ಟಿಗೆ ದುಡಿಯೋಣ. ಒಟ್ಟಾಗಿದ್ದಾಗ ಮಾತ್ರ ನಾವು ಒಂದು ಉಜ್ವಲವಾದ ಭವಿಷ್ಯವನ್ನು ವಿಕಾಸಗೊಳಿಸಬಹುದು. ಆಗಲೇ ಪ್ರತಿಯೊಬ್ಬ ರೈತನು ಸಮೃದ್ಧಿ ಹೊಂದುವನು ಹಾಗೂ ಪ್ರತಿಯೊಂದು ಭೂಮಿಯು ಫಲದಾಯಕವಾಗುವುದು ಖಚಿತ. ಧನ್ಯವಾದಗಳು.